ಅಲ್ಲ ರೀ, ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡಿ. ನಾನು ದೇವ್ರು ಮತ್ತೆ ತಾಯಿ ಅಂತ ಬಂದಾಗ ದೇವ್ರ ಪರ ನಿಲ್ತೀನಿ ಅಂತ, ಬಟ್ ದೇವ್ರನ್ನ ತೋರ್ಸಿದ್ದೆ ತಾಯಿ ಅಲ್ವಾ? ನೀವು ದೇವ್ರ ಪರವಾಗಿ ನಿಂತಿದ್ದೀರಾ. ಹೌದೌದು, ಬಟ್ ನೀವು ಹುಟ್ಟಾಗ ದೇವ್ರನ್ನ ತೋರ್ಸಿದ್ದೆ ತಾಯಿ ಅಲ್ವಾ? ಬಟ್ ನಿಮ್ ಪ್ರಕಾರ ದೇವ್ರು ಇಲ್ಲ ಅಂತ? ಇಲ್ಲ ಅಂತ? ಇಲ್ಲ, ದೇವರೇ ಇಲ್ಲ. ಮನೆ ಕುಂಕುಮ ಇಟ್ಕೊಂಡು ಬಂದಿದ್ದೀರಿ ಅಂತಂದ್ರೆ ನಿಮಗೆ ಆ ಭಗವಂತನಲ್ಲಿ ನಂಬಿಕೆ ಇದೆ ಅಂತ ಅರ್ಥ. ಕುಂಕುಮ ಇಟ್ಟಿದ ತಕ್ಷಣ ಎಲ್ರು ದೇವ್ರನ್ನ ನಂಬಬೇಕು ಅಂತ ಏನೂ ಇಲ್ಲ. ಅವರ ವಿರುದ್ಧ ಇರುವ ಒಂದು ಸಾಕ್ಷಿಯನ್ನು ಕೊಡಿ ಸರ್. ತಂದ್ಕೊಟ್ರೆ? ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ಈ ಹಿಂದೆ ನೀವೊಂದು ಇದಕ್ಕೆ ಹೋಗಿದ್ರಿ, ಆರ್ ಕನ್ನಡದಲ್ಲಿ ಡಿಸ್ಕಷನ್ ಹೋಗಿದ್ರಿ. ಅವಾಗ ಒಂದು ವಿಷಯ ಹೇಳ್ತೀರಾ ನೀವು, ನಾನು ದೇವ್ರು ಮತ್ತೆ ತಾಯಿ ಅಂತ ಬಂದಾಗ ದೇವ್ರ ಪರ ನಿಲ್ತೀನಿ ಅಂತ, ಬಟ್ ದೇವ್ರನ್ನ ತೋರ್ಸಿದ್ದೆ ತಾಯಿ ಅಲ್ವಾ? ನೋಡಿ, ನೀವು ಹೆಂಗೆ ಎಡಿಟೆಡ್ ವಿಡಿಯೋಸ್ ಇಂದ ಹೆಂಗೆ ಮರಳಾಗ್ತೀರಾ ಅಂತಂದ್ರೆ ವರ್ಷನ್ ಹೆಂಗಿದೆ ನೋಡಿ. ನಾನು ಹೇಳಿರೋದು ಹೆಂಗೆ ಗೊತ್ತಾ, ನಿಮಗೆ ಯಾಕ್ರಿ ದೇವ್ರ ಪರವಾಗಿ ನಿಂತ್ಕೋಬೇಕು ಅಂತ ಕೇಳ್ತಾರೆ ಒಬ್ರು. ಅದಕ್ಕೆ ನಾನು ಹೇಳ್ತೀನಿ, ನನ್ನ ತಾಯಿಗೆ ಯಾರಾದರೂ ಚುಡಾಯಿಸಿದ್ರೆ ನಾನು ಹೋಗಿ ನನ್ನ ತಾಯಿ ಪರವಾಗಿ ನಿಂತ್ಕೋಬೇಕು ಅಂತಂದರೆ, ನನ್ನ ತಾಯಿ ಪರವಾಗಿ ನಿಂತ್ಕೋಬೇಕು ಅಂತಂದರೆ ಯಾಕೆ ನೀನು ನಿಮ್ಮ ತಾಯಿ ಪರವಾಗಿ ನಿಂತ್ಕೊಂತೀಯ? ನಿಮ್ಮ ತಾಯಿ ನಿಂಗೆ ಪೇಮೆಂಟ್ ಕೊಡ್ತಾರಾ ಅಂತ ಕೇಳೋಕ್ಕಾಗಲ್ಲ. ಹಾಗೆಯೇ ನನ್ನ ತಾಯಿಗಿಂತ ನನಗೆ ದೇವರು ಶ್ರೇಷ್ಠ. ಯಾಕಂದರೆ ದೇವರಂತಹ ನನ್ನ ತಾಯಿಯನ್ನು ನನಗೆ ಕೊಟ್ಟಿದ್ದು ಆ ದೇವರು. ದೇವರಂತ ನನ್ನ ತಾಯಿಯನ್ನು ನನಗೆ ಕೊಟ್ಟಿದ್ದು ಆ ದೇವರು. ಸೊ ತಾಯಿಗಿಂತ ದೇವರಿಲ್ಲ ಇಸ್ ರೈಟ್. ಆದರೆ ದೇವರಂತ ನನ್ನ ತಾಯಿಯನ್ನು ನನಗೆ ಕೊಟ್ಟಿದ್ದು ಅದೇ ದೇವರೇ. ಸೊ ಹಾಗಾಗಿ ದೇವರ ಪರವಾಗಿ ಮಾತಾಡೋಕ್ಕೆ ನನಗೆ ಯಾಕೆ ಬೇಕು ಪೇಮೆಂಟು? ನಿನ್ನ ದೇವ್ರ ಬಗ್ಗೆ ನೀನು ಯಾಕೋ ನಿಂತ್ಕೊಂಡಿದ್ಯಾವ, ದೇವ್ರ ಬಗ್ಗೆ ನೀನು ಯಾಕೋ ಮಾತಾಡ್ತೀಯಾವ ಅಂದರೆ ಅಯ್ಯ ಇದೊಳ್ಳೆ ಕಥೆ ಆಯಿತು. ನಿಮ್ಮ ಮನೇಲಿ ನಿಮ್ಮ ಅಪ್ಪನ ಬಗ್ಗೆ ನಿಮ್ಮ ಅಪ್ಪಂಗೆ ಯಾರಾದರೂ ಮಾತಾಡೋದು ನೀವು ನಿಂತ್ಕೊಳ್ಳಲ್ವಾ? ಏಯ್ ನಮ್ಮ ಅಪ್ಪನ ಬಗ್ಗೆ ಮಾತಾಡಬೇಡ ಅಂತ? ಹಂಗೆ ನಿಂತ್ಕೊಂಡಿದ್ದೀನಿ ನಾನು. ನೀವು ದೇವ್ರ ಪರವಾಗಿ ನಿಂತಿದ್ದೀರಾ? ಹೌದೌದು, ಅದರಲ್ಲಿ ಎರಡನೇ. ಬಟ್ ನೀವು ಹುಟ್ಟಾಗ ದೇವ್ರನ್ನ ತೋರಿಸಿದೆ ತಾಯಿ ಅಲ್ವಾ? ರೀ, ಹುಟ್ಟಿ ನನ್ನ ಸೃಷ್ಟಿ ಮಾಡಿದ್ದು ನನ್ನನ್ನು ಭೂಮಿಗೆ ತಂದಿದ್ದ ತಾಯಿ. ಆದರೂ ನನ್ನ ತಾಯಿಯನ್ನು ಸೃಷ್ಟಿ ಮಾಡೋದು ನಾ ಭಗವಂತ ಅಲ್ವೇನ್ರಿ? ನೀವೆಲ್ಲಿದ್ದೀರಿ? ಇದೊಳ್ಳೆ ಕಥೆ ಆಯಿತು. ಭಗವಂತ ಇಲ್ಲದೆ ನಾವೆಲ್ಲ ಇದ್ದೀವೇನ್ರಿ? ನಾವು ನೀವು ಇದ್ದೀವಿ ಇಲ್ಲಿ. ತಾಯಿಗಿಂತ ದೇವರಿಲ್ಲ ಸತ್ಯ, ಬಟ್ ಆ ದೇವರನ್ನ ನನಗೆ ಕೊಟ್ಟಿದ್ದು ಆ ದೇವ್ರು ರೀ. ದೇವ್ರನ್ನ ನೀವು ನೋಡಿದ್ದೀರಾ? ಇದೊಳ್ಳೆ ಕಥೆ ಆಯಿತು. ದೇವರು ನೋಡಿ ಅಲ್ಲಿ ಎದುರುಗಡೆ ಏನು ಕಾಣ್ತಿದೆ ನಿಮಗೆ? ಮೂರ್ತಿ ಇದೆ. ಮೂರ್ತಿ. ಬಟ್ ನಿಮ್ಮ ಪ್ರಕಾರ ದೇವ್ರು ಇಲ್ಲ ಅಂತ? ಇಲ್ಲ ಅಂತ? ಖಂಡಿತ ಇಲ್ಲ, ಇಲ್ಲ, ದೇವರೇ ಇಲ್ಲ. ಇಲ್ಲ. ನೋಡಿ, ನೀವು ನಾಸ್ತಿಕ ಕ್ಯಾಟಗರಿಗೆ ಬರ್ತೀರಾ. ಅಂದರೆ ದೇವ್ರನ್ನ ನಂಬದೇ ಇರೋರು. ನಾವು ಭಗವಂತನನ್ನು ನಂಬುವವರು. ಭಗವಂತನನ್ನು ನಂಬುವವರು ನಾವು. ಭಗವಂತ ಎಲ್ಲೆಡೆ ಇದ್ದಾನೆ, ಅವನಿಂದನೇ ನಮ್ಮ ಜೀವನ ನಡೀತಾ ಇರೋದು ಅಂತ ನಂಬಿರೋರು ನಾವು. ನಿಮಗೆ ದೇವರಿಲ್ಲ ಅಂತ ಅನ್ಸಿದ್ರೆ ನೀವು ಹಣೆ ಕುಂಕುಮ ಇಟ್ಕೊಂಡು ಬರಲ್ಲ. ನೀವು ಹಣೆ ಕುಂಕುಮ ಇಟ್ಕೊಂಡು ಬಂದಿದ್ದೀರಿ ಅಂತಂದರೆ ನಿಮಗೆ ಆ ಭಗವಂತನಲ್ಲಿ ನಂಬಿಕೆ ಇದೆ ಅಂತ ಅರ್ಥ. ಇಲ್ಲಿ ಡಿಸ್ಕಷನ್ ಪರ್ಪಸ್ಸಿಗೆ ನೀವು ಹೇಳ್ಬೋದು, ಬಟ್ ಆತ್ಮದೊಳಗಿರ್ತಾನಲ್ಲ ಭಗವಂತ, ಅದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೂ ಇರ್ತಾನೆ, ಹೊರನಾಡಿನ ಅನ್ನಪೂರ್ಣೇಶ್ವರಿಯೂ ಇರ್ತಾಳೆ, ಶೃಂಗೇರಿಯ ಶಾರದಾಂಬೆಯೂ ಇರ್ತಾಳೆ. ಕುಂಕುಮ ಇಟ್ಟಿದ ತಕ್ಷಣ ಎಲ್ಲರೂ ದೇವ್ರನ್ನ ನಂಬಬೇಕು ಅಂತ ಏನೂ ಇಲ್ಲ. ಅಲ್ಲ ರೀ, ಇದೊಳ್ಳೆ ಕಥೆ ಆಯಿತು. ಈಗ ಧಾರ್ಮಿಕತೆಯೇ ಇಲ್ಲ ಅಂದಮೇಲೆ ನೀವು ಭಗವಂತನೇ ನಂಬಲ್ಲ ಅಂತಂದಮೇಲೆ ನೀವು ಧಾರ್ಮಿಕತೆಯೇ ನಂಬಲ್ಲ. ಕುಂಕುಮ ಇಟ್ಟು ಅಂದರೆ ನೀವು ಸುಮ್ಮನೆ ಫ್ಯಾಷನ್ ಇಟ್ಟಿದ್ದೀರಾ ಅಂತ ಒಪ್ಕೊತೀರಾ? ಓಕೆ, ಫ್ಯಾಷನಿಗೆ ಕುಂಕುಮ ಇಡೋರು ಇಡ್ಲಿ, ಪರವಾಗಿಲ್ಲ, ಅದೇನು ತಪ್ಪಿಲ್ಲ. ಬಟ್ ನಾವು ಒಂದು ಗಂಧ ಒಂದು ಕುಂಕುಮವನ್ನು ಇಡಬೇಕಾದ್ರೆ ಅದರಲ್ಲಿ ಮಂಜುನಾಥ ಸ್ವಾಮಿಯನ್ನು ನೆಂದು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆಂದು, ಸಾಯಿಬಾಬಾ ಅವ್ರನ್ನ ನೆಂದು. ಬಟ್ ನೀವು ಇವತ್ತು ಕುಂಕುಮ ಇಟ್ಟಿಲ್ಲ ರೀ. ಇವತ್ತು ಅದನ್ನೇ ಹೇಳ್ತಾ ಇಡುವಾಗ ಏನು ಹೇಳಿ? ಅಲ್ಲ ಕಣೋ, ನೀನು ದೇವ್ರು ನಂಬ್ತೀಯಾ? ಕುಂಕುಮ ಇಟ್ಕೊಂಡೇರು, ಇಲ್ಲ ಇಲ್ಲೊಂದು ಟ್ಯಾಟು ಹಾಕ್ಸ್ಬಿಡು ಕೆಂಪು ಕಲರು ಅಂದ್ರೆ ಆಗುತ್ತಾ? ಹಂಗಾಗಲ್ಲ ಅದು. ನೀನು ದೇವ್ರು ನಂಬ್ತೀಯಾ, ನೀನು ಯಾಕೆ ಕುಂಕುಮ ಇಟ್ಟಿಲ್ಲ? ನೀನು ದೇವ್ರು ನಂಬ್ತೀಯಾ, ಯಾಕೆ ನೀನು ಕಾವ್ಯ ಹಾಕ್ಕೊಂಡಿಲ್ಲ? ನೀನು ದೇವ್ರು ನಂಬ್ತೀಯಾ, ಯಾಕೆ ನೀನು ಜಪಮಾಲೆ ಹಾಕ್ಕೊಂಡಿಲ್ಲ? ಆಯಿತು, ಕುಂಕುಮ ಇಟ್ಟಿಲ್ಲ, ಮಾಲೆ ಹಾಕಿದ್ದೀನಪ್ಪ. ಅಸ್ತಿತ್ವ ಅಂತೂ ಇದೆಯಲ್ಲ ದೇಹದ ಮೇಲೆ. ನಾ ದೇವ್ರು ನಂಬೋರ್ರಿ. ದೇವರಂತ ನನ್ನ ತಾಯಿಯನ್ನು ನನಗೆ ಕೊಟ್ಟಿದ್ದು ಆ ಭಗವಂತ ಅಂತ ನಂಬ್ತೀನಿ ನಾನು. ದೇವರು, ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೊಬ್ಬ ಆಸ್ತಿಕ. ನಾನು ಬೆಳಗ್ಗೆ ಎದ್ದರೆ ನನ್ನ ದಿನ ಆರಂಭ ಆಗೋದೆ ನಾನು ದೇವ್ರ ಕೋಣೆ ಕೂತು ಪೂಜೆ ಮಾಡಿ ಹೊರಗಡೆ ಬಂದಾಗಲೂ ನನ್ನ ದಿನ ಆರಂಭ ಆಗೋದು. ಐ ಪ್ರೌಡ್ಲಿ ಸೇ. ಓಕೆ, ವಿಷಯ ಇವಾಗ ಮತ್ತೆ ಧರ್ಮಸ್ಥಳ ವಿಷಯಕ್ಕೆ ಬರೋಣ. ಬೇರೆ ಬನ್ನಿ ನೀವು ಎಷ್ಟು ಧರ್ಮಸ್ಥಳಕ್ಕೆ ಬರ್ತೀರೋ ಅಷ್ಟು ಒಳ್ಳೇದು. ಓಕೆ, ಈಗ ನಾನು ಆ ಮೊದಲೇ ಕೇಳಿದೆ, ಇವಾಗ ಸುಜಾತಾ ಭಟ್ ಅವ್ರು ಇವಾಗ ಅನನ್ಯ ಭಟ್ ಇಲ್ವೇ ಇಲ್ಲ ಅಂತ ಇರುವಂಥದ್ದು, ಇವೇನು ಒಂದ್ ಕಡೆಯಿಂದ ಬರ್ತಾ ಇರುವಂಥದ್ದು, ಇವೇನು ಕೆಲವೊಬ್ಬೊಬ್ರು ಪೋಸ್ಟ್ ಹಾಕ್ತಾ ಇರುವಂಥದ್ದು, ಸುಜಾತಾ ಭಟ್ವೇ ಇಲ್ಲ ಅಂದ್ಬಿಡ್ಲಿ
ಅನ್ನುವಂಥದ್ದು ಕೂಡ ಒಂದಷ್ಟು ಜನ ಪೋಸ್ಟ್ ಹಾಕ್ತಾ ಇದ್ದಾರೆ. ರಿಪ್ಪನ್ಪೇಟೆಯಲ್ಲಿ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ರಾವ್ ಅನ್ನೋರ ಜೊತೆಯಲ್ಲಿ ಅವರು ನಾಯಿಗಳನ್ನು ಸಾಕೊಂಡು ಅದೇ ಊರಿನಲ್ಲಿ ಇದ್ರು ಒಂದು ಸಮಯದವರೆಗೆ ಅಂತ. ಅದರಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಆರ್ಟಿಕಲ್ ತುಂಬ ಸ್ಪಷ್ಟವಾಗಿ ಅವರು ಹೇಳ್ಕೊಂಡಿದ್ದಾರೆ, ನಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ನಾವು ನಾಯಿಯನ್ನೇ ಮಕ್ಕಳು ಅಂತ ನೋಡ್ತೀವಿ ಅಂತ. ಸೊ ಈಗ ಅವತ್ತಿಲ್ದಿರೋ ಮಕ್ಕಳು ಈಗ ಆಲಾಪ್ತ ಸಡನ್ 2003ರಲ್ಲಿ 21 ವರ್ಷದ ಮಗು ಹೆಂಗ್ರಿ ಬಂದ್ಬಿಡುತ್ತೆ? ನೀವೇ ಒಂದ್ಸಲಿ ಯೋಚನೆ ಮಾಡ್ರಿ, ಇಲ್ಲಿ ಏನು ಕತೆ ಕಟ್ಟಕ್ಕೆ ಏನಿದೆ? ಕಾಮನ್ ಸೆನ್ಸ್ ಒಂದು ಸ್ವಲ್ಪ ಯೂಸ್ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ ಕಣ್ರಿ. ಬಟ್ ಸುಜಾತಾ ಭಟ್ ಅವರಿಗೆ 60 ವರ್ಷ ಇಳೆ ವಯಸ್ಸಲ್ಲಿ ಸುಳ್ಳು ಹೇಳಕ್ಕೆ ಅವರಿಗೆ ನೀವು ಈಗ ಸಾಕ್ಷಿ, ಪೂರಕ ಸಾಕ್ಷಿ, ಜೀವಂತ ಸಾಕ್ಷಿ ಎಲ್ಲದನ್ನೂ ನಿಮ್ಮ ಎದುರುಗಡೆ ಇಟ್ಟ ಮೇಲೆ ಅವ್ರಿಗೆ 60 ವರ್ಷ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಅಂತಂದರೆ ಏನು ಈಗ 60 ವರ್ಷದಲ್ಲಿ 60 ವರ್ಷ ಕ್ರೈಮ್ ಮಾಡ್ಬಿಟ್ಟು ಜೈಲಿಗೆ ಹೋದವ್ರು ಯಾರು ಇಲ್ವಾ? ಪೊಲೀಸ್ನವ್ರು ನೋಡಿದ ತಕ್ಷಣ ಇವನಿಗೆ 60 ವರ್ಷ, ಇವನು ಕ್ರೈಮ್ ಮಾಡ್ತಾನ, ಬೇಡ ಬಿಟ್ಬಿಡಿ ಇವನ್ನ ಅಂತಾರೇನು? 72 ವರ್ಷಕ್ಕೆ ಮರ್ಡರ್ ಮಾಡಿ ತಾತ ನೋಡಿಲ್ವಾ ನೀವು? 72 ವರ್ಷದ ಮುದುಕಾರಿ ಈ ಮನುಷ್ಯ ಯಾಕ್ರಿ ಮಾಡ್ತಾನೆ ಅಂತ ಬಿಟ್ಬಿಡ್ತಾರೆ ಏನು ಪೊಲೀಸ್ನವರು? ನಿಮ್ಗೆ ನಾನು ಹೇಳ್ತಿರೋದು ಮಬ್ಬು ಸರಿಸುವ ಸಮಯ ಬಂತು ಅಂತ ನಾವು ಅನ್ಕೋತಾ ಇದ್ರೆ ಮಬ್ಬು ಸರಿಯೋ ಮಬ್ಬಲ್ಲ ಇದು. ತಳ್ಳಬೇಕು ಈ ಮಬ್ಬನ್ನ. ಯಾಕಂದರೆ ಕಾಮನ್ ಸೆನ್ಸ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಜನ. ಅಂದರೆ ನಾವೇನು ಅನ್ಕೋತಾ ಇದ್ದೀವಿ ಅಥವಾ ಏನೋ ನೋಡಿ ಸತ್ಯ ಅಂತ ಅನ್ಕೊಂಡಿದ್ದೀವಿ. ನಾನು ನಿಮಗೆ ಇಷ್ಟೇ ಕೇಳಿದ್ರಿ, ಇಷ್ಟು ಮಬ್ಬಲ್ಲಿರುವ ಯಾರಿಗ ನಿಮ್ಮನ್ನು ಸೇರಿಸಿದ್ದು ಯಾರಿಗ ನಾನು ಒಂದೇ ಪ್ರಶ್ನೆ ಕೇಳೋದು, ಅವರ ವಿರುದ್ಧ ಇರುವ ಒಂದು ಸಾಕ್ಷಿಯನ್ನು ಕೊಡಿ ಸಾಕು. 100 ಸಾಕ್ಷಿ ಕೇಳ್ತಿಲ್ಲ ನಾನು. ಅವರ ವಿರುದ್ಧವಿರುವ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಅವರ ವಿರುದ್ಧ ಇರುವ ಏಕೈಕ ಪ್ರೂಫ್ ನೀವು ತಂದುಕೊಡಿ ನನಗೆ ಸಾಕು. ತಂದ್ಕೊಟ್ರೆ ಸೊ ಮುಗಿದೋಯ್ತಲ್ರಿ. ನನಗೆ ಕೊಡೋದು ನನಗೆ ಯಾವಾಗ ಗೊತ್ತಾಗಬೇಕು? ನೀವು SIT ಹೋಗಿ ಕೊಡ್ತೀರ ನೋಡಿ, ನೀವು SIT ಹೋಗಿ ಕೊಡ್ತೀರಲ್ಲ ಅವತ್ತು ನನಗೆ ಮೀಡಿಯಾದಲ್ಲಿ ಬರುತ್ತಲ್ಲ ಅವಾಗ ಅಂತೀನಿ ಬಲ್ಲೆ ಐಶ್ವರ್ಯ ಮೆಚ್ಚಿದೆ ನಿನ್ನ ಅಂತ. ಕೊಟ್ಟಿಲ್ಲ ಅಂದರೆ ರೈಟ್ ಟೈಮ್ ದ ಸೇಮ್ ಕ್ವಶನ್. ಕೊಟ್ಟಿಲ್ಲ ಅಂದರೆ ಐಶ್ವರ್ಯ, ಕೊಟ್ಟಿಲ್ಲ ಅಂದರೆ ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ. ಅಲ್ಲ ಒಪ್ಕೊಳ್ಳೇಬೇಕು, ಈಗಲೂ ಒಪ್ಕೋಬೇಕು. ಆಪ್ಷನ್ನೇ ಇಲ್ಲ ರೀ, ಒಪ್ಕೊಳ್ಳೇಬೇಕು. ಬಟ್ ಎಲ್ಲದನ್ನು ಪರೋಕ್ಷವಾಗಿ ನಂಬಕ್ ಆಗಲ್ವಲ್ಲ. ನೀವು ಪ್ರತ್ಯಕ್ಷವಾಗಿ ನಂಬಕ್ ರೆಡಿ ಇಲ್ಲ, ಪರೋಕ್ಷವಾಗಿ ಎಲ್ಲಿ ನಂಬ್ತೀರಾ? ಪ್ರತ್ಯಕ್ಷವಾಗಿ ಜನ ಹೇಳ್ತಾರೆ, ಅವ್ರ ಭಾವ ಬಂದು ಹೇಳ್ತಾ ಇದ್ದಾರೆ ಇಲ್ಲ ಅವಳಿಗೆ ಆ ವಯಸ್ಸಿನ ಮಗಳೇ ಇಲ್ಲ ಅಂತ. ಅವ್ರ ಭಾವ, ಸ್ವಂತ ಭಾವ ಬಂದರೋ ಭಾವ ಬಂದರೋ ಅಂತ ಅವ್ರ ಭಾವನೆ ಬಂದು ಕೂತ್ಕೊಂಡು ಅವಳನ್ನು ನಾನು ನೋಡಿದ್ದೀನಿ 88ರಿಂದ. ನನ್ನ ಹೆಂಡತಿ ತಂಗಿಯವಳು, ಅವಳ ಲೈಫಲ್ಲಿ ಹಿಂಗೆಲ್ಲ ಆಗಿತ್ತು, ಅವಳಿಗೆ ಮದುವೆ ಆಗಿದ್ದು ನನಗೆ ಐಡಿಯಾನೇ ಇಲ್ಲ. ರಿಪ್ಪನ್ಪೇಟೆಯಲ್ಲಿ ಮದುವೆ ಆದ ಅಂತ 2000 ಇಸ್ವಿಲಿ ಬಂದವಳು ಹೇಳಿದ್ಲು. 2000 ಇಸ್ವಿಲಿ ರಿಪ್ಪನ್ಪೇಟೆಯಲ್ಲಿ ಮದುವೆ ಆದರೆ 2003ಕ್ಕೆ ಹೆಂಗ್ರಿ ಮಕ್ಕಳಾಗುತ್ತೆ 19 ವರ್ಷದ್ದು? ಯೋಚನೆ ಮಾಡ್ರಿ ಒಂದ್ಸಲ. ಅದು ಅವ್ರ ಭಾವನೂ ಪರೋಕ್ಷನ, ಅದು ಪ್ರತ್ಯಕ್ಷ ಅಲ್ವಾ? ಮಾಡ್ಬಿಟ್ಟು ಸುವರ್ಣದವ್ರು ಇನ್ಫ್ಲೂಯೆನ್ಸ್ ಕೂಡ ಆಗಿರ್ಬೋದಲ್ಲ ಸರ್. ನೀವು ಒಂದ್ ಕಡೆಯಿಂದ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಎರಡು ಕಡೆಯಿಂದನೂ ಯೋಚನೆ ಮಾಡ್ಬೋದಲ್ವಾ? ಹೆಡ್ ನನ್ನ ಮಗ ಅಂತಾರ ಅವಾಗ ನನ್ನ ಮೂರ್ಖ ಶಿಖಾಮಣಿ ದಡ್ಡ ನನ್ನ ಮಗನೇ. ಅವ್ರ ಭಾವ ಬಂದು ಇರೋದನ್ನ ಫ್ಯಾಕ್ಟ್ ಹೇಳ್ತಾವ್ರೆ. ಊರಲ್ಲಿ ಹೋಗಿ ನೋಡಿದ್ರೆ ಅವ್ರು ಸತ್ಯ ಈ ಒಮ್ಮನೆ ಒಪ್ಕೊಂಡಿದ್ದೆ, ನನಗೆ ಮಗು ಇಲ್ಲ ಅದಕ್ಕೆ ನಾಯಿ ಸಾಕ್ತಾ ಇದ್ದೀನಿ ಅಂತ ಒಮ್ಮನೆ ಒಪ್ಕೊಂಡಿದ್ದೆ. ಇಡೀ ಊರು ಪ್ರಪಂಚಕ್ಕೆಲ್ಲ ವಿಷಯ ಗೊತ್ತಾಗಿದೆ, ನೀವು ಇಲ್ಲಿ ಕೂತ್ಕೊಂಡು ಹೇಳ್ತೀರಾ ಈ ಎರಡೂ ಕಡೆಯಿಂದ. ನಾನೇನು ಹೆಡ್ಡನ? ತಲೆಯಲ್ಲಿ ಮೆದ್ಲು ಕೊಟ್ಟವನು ದೇವ್ರು, ನಂಗೆ ಯೋಚನೆ ಮಾಡೋ ತಲೆ ಕೊಟ್ಟವನೇ. ಅದಕ್ಕೆ ಯೋಚನೆ ಮಾಡ್ತೀನಿ ಯಾವ್ದು ಸಾಧ್ಯ ಇದೆ ಯಾವ್ದು ಸಾಧ್ಯ ಇಲ್ಲ ಅಂತ. 20 ಅಡಿ ಗುಂಡಿ ತೋಡ್ಬೇಕಾದ್ರೆ ಭೀಮಾ 20 ಅಡಿ ಕೆಳಗೆ ಓದ್ತಿರ್ಬೋದು ಅಂತ ನಿಮ್ಮಂಥವ್ರು ನೋಡ್ತೀರಿ ಕೂತ್ಕೊಂಡು, ನಾವು ನೋಡಲ್ಲ. ನಮ್ಗೆ ಗೊತ್ತು 20 ಅಡಿ ತೋಡಕ್ಕಾಗಲ್ಲ ಒಬ್ಬನ ಕೈಲಿ ಅಂತ. ಕಾಮನ್ ಸೆನ್ಸ್ ಅದು. ಇಲ್ಲ ಅವನು JCB ತಂದಿದ್ದ ಅಂತ ಹೇಳಿದ್ರು ಹೇಳ್ಬೋದು ನೀವು, ಅದನ್ನು ಹೇಳ್ಬೋದು, ಅದೇನು ಆಶ್ಚರ್ಯ ಏನಿಲ್ಲ. ಅದೇ ಹೇಳ್ದಂಗೆ ಸುವರ್ಣ ಇದ್ರಲ್ಲಿ ಲೈವಲ್ಲಿ ಅವ್ರು 7,000 ಕಿಲೋಮೀಟರ್ ಹೆಲಿಕಾಪ್ಟ್ರಲ್ಲಿ ಬಂದ್ಬಿಟ್ಟು ಸೌಜನ್ಯ ನನಗೆ ಅತ್ಯಾಚಾರ ಮಾಡ್ಬಿಟ್ಟು ಅಂತಂದರೆ ಒಬ್ಬ ಮನುಷ್ಯ ಹೇಳ್ತಾನಲ್ಲ ಹೌದು ಆಗಿರ್ಬೋದು ಅಂತ. ಏನು ಮಾಡ್ತೀರಾ? 7,000 ಕಿಲೋಮೀಟ್ರು ಹೆಲಿಕಾಪ್ಟ್ರಲ್ಲಿ ಬರೋಕ್ಕಾಗುತ್ತಾ ಒಂದು ಸ್ಟ್ರೆಚ್ಚಲ್ಲಿ ಅಂತ ಯೋಚನೆಯೂ ಮಾಡೋಕ್ಕಾಗ್ದಿರೋ ತಲೆಗೆಲ್ಬೇಕಾದ್ರೆ ಎಷ್ಟು ಅರ್ಥ ಮಾಡಿಸಿದ್ರಿ? ನಾವು ಹೇಳಿರೋದಲ್ಲಿ ನಾನು ಇಲ್ಲಿ ತನಕ ಮಾತಾಡೋದು ಏನಾದರೂ ನಿಮಗೆ ಒಂದೇ ಒಂದು ದೋಷ ಕಂಡ್ರೆ ನೀವು ಹೇಳಿ ನನಗೆ, ಕೀರ್ತಿಯವರೇ ನೀವು ಇದು ಮಾತಾಡ್ತಿರೋದು ತಪ್ಪು, ಇದು ದೋಷ, ಇದು ಸರಿ ಇಲ್ಲ, ಇದಕ್ಕೆ ದಾಖಲೆ ಇಲ್ಲ, ಇದು ನೀವು ಬೇಕಂತ ಪೂರ್ವಾಗ್ರಹ ಪೀಡಿತವಾಗಿ ಮಾತಾಡ್ತಾ ಇದ್ದೀರಾ. ಇಲ್ಲ ರೀ, ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಿ. ಅಜಿತಾ ಓದಿರೋಂಗೆ 8,000 ಪುಟ ಓದಿಲ್ಲ ನಾನು. ಬಟ್ ಕೇಸ್ಗೆ ಸಂಬಂಧಪಟ್ಟ ಒಂದು 2,500 ಪುಟಗಳನ್ನ ಕೂತ್ಕೊಂಡು ಓದಿದ್ದೀನಿ. ಏನಾಗಿದೆ, ಹೆಂಗಾಗಿದೆ, ಯಾಕಾಗಿದೆ, ಎಲ್ಲಿಂದ ಎಲ್ಲಿಗೆ ಹೋಯಿತು, CIDಗೆ ಬಂದಾಗ ಏನಾಯಿತು, CBIಗೆ ಬಂದಾಗ ಏನಾಯಿತು, ಯಾವ ಆಧಾರದ ಮೇಲೆ ನಿರಪರಾಧಿ ಅಂತ ಪರವಾಗಿಲ್ಲ ಬಿಡಿ, ಬೆನಿಫಿಟ್ ಆಫ್ ಡೌಟ್ಸಲ್ಲಿ ಸಂತೋಷ ಹೊರಗಡೆ ಹೋಗಿದ್ದು, ಯಾಕಾಯಿತು, ಹೆಂಗಾಯಿತು, ಎಲ್ಲಿ ಸಾಕ್ಷಿಗಳ ಕೊರತೆ ಬಂತು, ಯಾವ ಸಾಕ್ಷಿ ಉಲ್ಟಾ ಹೊಡಿತು, ಪ್ರತಿಯೊಂದನ್ನು ಓದಿದ್ದೀನಿ ರೀ ನಾನು. ಅದಕ್ಕೆ ನಾನು ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ಹೇಳಿದ್ರು ರಿಪಬ್ಲಿಕ್ ಟಿವಿಲಿ ಮಾತಾಡ್ತಾ ಇದ್ದೆ, ಅವ್ರು ನನಗೆ ಹೇಳಿದ್ರು ಫೋನ್ ಮಾಡಿ, ಸರ್ 50% ಪ್ರೋ ಇರ್ತಾರೆ, 50% ಅಪೋಸಿಟ್ ಇರ್ತಾರೆ ಅಂತ. ನಾನೇನಂದೆ ಗೊತ್ತಾ ರಿಪಬ್ಲಿಕ್ ಟಿವಿಯವ್ರಿಗೆ, 100% ಅಪೋಸಿಟ್ ಇರಬೇಕು, ಯಾರು ಪರವಾಗಿ ಮಾತಾಡೋ 100% ಅಪೋಸಿಟ್ ಇರಬೇಕು ಕರ್ಸಿ ಅಂತ. ಏನಕ್ಕೆ? ನನ್ನ ಹತ್ರ ಎಲ್ಲದಕ್ಕೂ ಉತ್ತರ ಇದೆ. ಆಮೇಲೆ ನಾನು ಊಹಾಪ ನೀವು ಹೇಳ್ತಿರಲ್ಲ, ಪರೋಕ್ಷವಾಗಿ ನೋಡಿದ್ರೆ ಆ ಕಡೆಯಿಂದ ನೋಡಿದ್ರೆ ನಾನು ಆ ಕಡೆ ಪಕ್ಕಡೆ ಪರೋಕ್ಷ ಗಿರಕ್ಷ ಇಲ್ಲ, ನಾನು ಸ್ಟ್ರೈಟ್ ಅವೇ ಒಂದೇ. ಓಕೆ, ಆನ್ ಡಾಕ್ಯುಮೆಂಟ್ಸ್ ಆನ್ ಪೇಪರ್ಸ್ ಏನಿದೆ ಅಷ್ಟೇ ಮಾತಾಡೋದು. ಓಕೆ, ಈಗ ನಂದೊಂದು ಕ್ವಶನ್ ಇದೆ ನೋಡಿ ಇಲ್ಲಿ.
ಈ ಹಿಂದೆ ನೀವೇ ಹೇಳಿದ್ರಿ, ಹಿಂದೆ ಕ್ವಶನ್ ನಾನು ತಗೊಂಡಿದ್ದೆ, ಇವಾಗ ಗ್ಯಾಂಗ್ ರೇಪ್ ಆಗಿರುವಂತದ್ದು, ಒಂದು ತಾಯಿ ಹೇಗ್ರಿ ತನ್ನ ಮಗಳು ಬಗ್ಗೆನೇ ಆರೋಪ ಮಾಡ್ತಾಳೆ ಅಂತ. ಈಗ ಒಂದು ಕಿರಿಕೀರ್ತಿ ಅವರಿಗೆ ಪರ್ಸನಲ್ ಇಶ್ಯೂ ಬಗ್ಗೆ ಲಾಯರ್ ಜಗದೀಶ್ ಅವರು ಒಂದು ಮಾತಾಡಿದ್ರು. ಈ ಬಗ್ಗೆ ಕಿರಿಕೀರ್ತಿ ಅವರು ತನ್ನ ತಾಯಿ ಬಗ್ಗೆ ತಾಯಿ ಹತ್ರ ಒಂದು ವಿಡಿಯೋ ಮಾಡಿಸ್ತಾರೆ. ನಿಮ್ಮ ತಾಯಿ ಆದ್ರೆ ನಿಮಗೆ ತಾಯಿ, ಬೇರೆಯವ್ರ ತಾಯಿ ಮಕ್ಳ ಬಗ್ಗೆ ಇದ್ ಮಾಡೋದು. ನನ್ನ ತಾಯಿ ಸುಳ್ಳು ಹೇಳಿದ್ರೆ ನಮ್ಮ ಅಮ್ಮನಿಗೂ ಹೇಳ್ತೀನಿ ನಾನು. ನನ್ನ ತಾಯಿ ಸುಳ್ಳು ಹೇಳಿದ್ರೆ ನಮ್ಮ ಅಮ್ಮನಿಗೆ ಬಿಡಲ್ಲ ನಾನು. ಅಮ್ಮ ಹಂಗೆ ಮಾತಾಡಬಾರ್ದು ಅಂತೀವಿ. ನಮ್ಮ ಮನೇಲಿ ಅದನ್ನ ಮೇಂಟೈನ್ ಮಾಡಿದ್ವಿ ನಾವು. ನಮ್ಮ ಮನೇಲಿ ಸುಳ್ಳು ಯಾರು ಹೇಳಿದ್ರು ಸುಳ್ಳೇ. ಅದು ನಮ್ಮಮ್ಮ ಹೇಳಿದ್ರು ಅಷ್ಟೇ, ನಿಮ್ಮಮ್ಮ ಹೇಳಿದ್ರು ಅಷ್ಟೇ, ಅವರಮ್ಮ ಹೇಳಿದ್ರು ಅಷ್ಟೇ. ನಮ್ಮ ತಾಯಿ ಮಾತ್ರ ತಾಯಿ ಅಂದ್ರೆ ನಮ್ಮಮ್ಮ ಸುಳ್ಳು ಹೇಳ್ಬಿಟ್ರೆ ಬಿಡ್ತೀನ ನಾನು? ಬಿಡೋ ಮಗನೇ ಅಲ್ಲ ನಾನು. ಹಂಗೆ ನಾನು. ಹಂಗಾಗಿನೇ ಯಾವುದೇ ವಿಷಯದಲ್ಲಿ ಸ್ಪಷ್ಟತೆ ಇಟ್ಕೊಂಡು ಮಾತಾಡ್ತೀನಿ.